ಹೊಣೆಗಾರಿಕೆ ಅನ್ನೋದು ಎಲ್ಲಿ ನಿಲ್ಲುತ್ತೆ ರವಿ ಅವ್ರ ಪ್ರಕಾರ? ಎಲ್ಲಿ ನಿಲ್ಲುತ್ತೆ ಹೊಣೆಗಾರಿಕೆ ಅನ್ನೋದು? ಅಧಿಕಾರಿ ವರ್ಗದಲ್ಲಿ ನಿಂತೋಗುತ್ತಾ, ಸಚಿವರ ತನಕ ಮುಟ್ಟೋದೇ ಇಲ್ವಾ ಅಂತ ನಾನು ಹೇಳೋದು ಅಂದ್ರೆ, ಹೊಣೆಗಾರಿಕೆ ಅಂದ್ರೆ ಈ ಒಂದು ವೈಫಲ್ಯದಲ್ಲಿ ಸಚಿವರ ಪಾತ್ರ ಇದ್ರೆ ಹಿ ಈಸ್ ಆಲ್ಸೋ ರೆಸ್ಪಾನ್ಸಿಬಲ್. ವೈಫಲ್ಯದಲ್ಲಿ ಸಚಿವರ ಪಾತ್ರ ಇಲ್ಲದೆ ಇದ್ರೆ, ಈಗ ನೀವು KRS ಇಂದ ನೀರು ತರ್ತೀರಿ, ಪೈಪ್ ಎಲ್ಲೋ ಕನಕಪುರದ ಹತ್ರ ಸೋರಿಕೆ ಆಗುತ್ತೆ, ಪೈಪನ್ನು ಕನಕಪುರದಲ್ಲಿ ರಿಪೇರಿ ಮಾಡ್ತಿರೋ KRS ಅಲ್ಲಿ ರಿಪೇರಿ ಮಾಡ್ತಿರೋ? ಪಂಪ್ ಹೌಸ್ ಚೆನ್ನಾಗೇ ಕೆಲಸ ಮಾಡ್ತಾ ಇದೆ, ಲೀಕೇಜ್ ಇಲ್ಲಿದೆ, ರಿಪೇರಿ ಮಾಡ್ಬೇಕಾದ್ರೆ ಲೀಕೇಜಿಗೆ ಪಂಪ್ ಹೌಸ್ ಚೆನ್ನಾಗಿದೆ. ಆ ರೀತಿ ಹೊಣೆಗಾರಿಕೆ ಧರ್ಮೇಂದ್ರ ಪ್ರಧಾನರಿಗೆ ಮಾತ್ರ ಆಗಬೇಕಾ? ಇಲ್ಲಿ KPSCನಲ್ಲಿ ಸಾಲು ಹಗರಣಗಳಾಗ್ತಾ ಇದೆಯಲ್ಲ, ಯಾಕೆ ಬಾಯಿ ಮುಚ್ಕೊಂಡಿದ್ದಾರೆ? ಲೋಕಸೇವಾ ಆಯೋಗ ಅದು ವ್ಯಾಪಾರಿ ಕೇಂದ್ರ ಆಗಿದೆಯಲ್ಲ, ಯಾಕೆ ಬಾಯಿ ಮುಚ್ಕೊಂಡಿದ್ದಾರೆ? ಇದರಲ್ಲಿ ಯಾರ್ದು ರೆಸ್ಪಾನ್ಸಿಬಿಲಿಟಿ ಇಲ್ವಾ? ಈ ರೀತಿಯ ರಾಜಕಾರಣದ ಬಗ್ಗೆನೆ ನನ್ನಂಥವ್ರಿಗೆ ಮತ್ತೆ ಈ ದೇಶದ ಎಷ್ಟೋ ಜನಕ್ಕೆ ಪ್ರಶ್ನೆ ಇದೆ. ನೀವು ಮಾಡಿದಾಗ ಸರಿ ಇತ್ತಾ? ನೀವು ಮಾಡಿದ್ರಲ್ಲ ಅವಾಗ ಏನಾಯ್ತು? ವಾಟ್ ಅಬೌಟ್ ರೀ ಅಂತಾರಲ್ಲ ಇದನ್ನ ರವಿ ಸರ್, ಅದ್ರ ಬಗ್ಗೆ ಏನ್ ಹೇಳಿದ್ರೆ, ಅವ್ರ ಕಾಲದಲ್ಲಿ ತಪ್ಪಾಗಿರೋದನ್ನ ನಿಮ್ಮ ಕಾಲದ ತಪ್ಪನ್ನ ಸಮರ್ಥಿಸ್ಕೊಳ್ಳೋದಕ್ಕೋ ಒಂದ್ ರೀತಿ ಸಮಜಾಯಿಸಿ ನೀಡೋದಕ್ಕೋ ಬಳಸ್ಕೊಳ್ಳೋದು, ಇದ್ಯಾವ ರೀತಿಯ ಪರ್ಫಾರ್ಮೆನ್ಸ್ ಬೇಸ್ಡ್ ಪಾಸಿಟಿವ್ ರಾಜಕಾರಣ ಅಂತ ಏನ್ ನರೇಂದ್ರ ಮೋದಿ ಅವ್ರು ಹೇಳ್ತಾರೆ ಪ್ರಧಾನಿಗಳು? ಸಮರ್ಥಿಸ್ತಾ ಇಲ್ಲ. ಆಗ ಜೈಲಿಗೆ ಕಳಿಸಿದ್ರೆ, ಆಗ ಸುಧಾರಣೆ ಮಾಡಿದ್ರೆ, ಈಗ 10 ಕೋಟಿ ರೂಪಾಯಿ ದಂಡ, 10 ವರ್ಷ ಜೈಲು. ಆ ಸುಧಾರಣೆಯನ್ನ ಮೊದಲ ಪ್ರಶ್ನೆ ಪತ್ರಿಕೆ ಲೀಕ್ ಆದಾಗಲೇ ಮಾಡಿದ್ರೆ ಇಂಥದ್ದು ಮರುಕಳಿಸ್ತಾ ಇರಲಿಲ್ಲ. ಯಾಕೆ ಮಾಡಲಿಲ್ಲ? ಈ ಪ್ರಶ್ನೆ ಮಾಡ್ತಾ ಇದ್ದೀನಿ ನಾನು. ಸಮರ್ಥಿಸ್ತಾ ಇಲ್ಲ. ಮೊದಲನೇ ಬಾರಿಗೆ ಸ್ವತಂತ್ರ ಭಾರತದಲ್ಲಿ ನಡೆದ ಹಗರಣ ಯಾವುದು ಸಾರ್ವಜನಿಕ ಸ್ವರೂಪದಲ್ಲಿ ಗೊತ್ತಾ ನಿಮಗೆ? ಮುಂಡ್ರಾ ಜೀಪ್ ಹಗರಣ. ಹೂ ವಾಸ್ ಪ್ರೈಮ್ ಮಿನಿಸ್ಟರ್? ನೆಹರು ವಾಸ್ ದ ಪ್ರೈಮ್ ಮಿನಿಸ್ಟರ್. ಏನು ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದು? ಸಮರ್ಥನೆ ಮಾಡಿ ಸ್ಟೇಟ್ಮೆಂಟ್ ಕೊಟ್ಟರು. ಅವತ್ತು ಭ್ರಷ್ಟಾಚಾರಿಗಳನ್ನು ಜೈಲಿಗೆ ಹಾಕಿ ಭ್ರಷ್ಟಾಚಾರ ಸಹಿಸೋದಿಲ್ಲ ಅನ್ನೋ ಸಂದೇಶ ಕೊಟ್ಟಿದ್ರೆ ಸಾಲು ಹಗರಣಗಳು ನಡೀತಿರ್ಲಿಲ್ವಲ್ಲ? ನಾನು ಈ ಪ್ರಶ್ನೆ ಮಾಡ್ತಾ ಇರೋದು. ನಾನು ಮತ್ತೆ ಹೇಳ್ತೀನಿಲ್ಲ, ವಿದ್ಯಾರ್ಥಿಗಳ ಹೋರಾಟಕ್ಕೆ ನಮ್ಮದು ಸಹಮತ ಇದೆ. ವಿದ್ಯಾರ್ಥಿಗಳ ಹೆಸರಿನಲ್ಲಿ ಅರಾಜಕತೆ ಸೃಷ್ಟಿ ಮಾಡೋದಕ್ಕೆ ನನ್ನ ವಿರೋಧ ಇದೆ. ನಿಮ್ಮ ಮನೆಯಲ್ಲೇ ಒಬ್ಬರು ಜೆನ್ಜಿ ಇದ್ದಾರೆ, ಅವ್ರಿಗೆ ನೀವು ಏನು ಹೇಳಿದ್ರಿ? ಈ ಒಂದು ಪ್ರತಿಭಟನೆ ಏನ್ ನಡೀತು, ದೇಶವ್ಯಾಪಿ ಒಂದು ಅಭಿಯಾನದ ರೀತಿ ಶುರುವಾಯಿತು, ಸರ್ಕಾರದ ವಿರುದ್ಧ ಇಡೀ ಯುವ ಪೀಳಿಗೆನೇ ನಿಂತು ಬಿಟ್ಟಿದೆ ಅನ್ನೋ ರೀತಿ ಆಯ್ತು. ಅಸಂಘಟಿತ ಅಂತ ಅನ್ಕೊಂಡಿದ್ದಂತ ಜೆನ್ಜಿ ಟೆಕ್ನಾಲಜಿಯನ್ನ ಬಳಸಿ ಎಷ್ಟು ಸಂಘಟಿತವಾಗಿ ಕೆಲಸ ಮಾಡಿದ್ರು ಅನ್ನೋದನ್ನು ಕೂಡ ನೀವು ಗಮನಿಸಿದ್ದೀರಿ. ಅದೇ ಪೀಳಿಗೆಗೆ ಸೇರುವಂತ ನಿಮ್ಮ ಮಗ, ಅವರ ಆಲೋಚನೆ ಇದರಿಂದ ಪ್ರಭಾವಿತ. ವ್ಯವಸ್ಥೆಯ ಸುಧಾರಣೆಗಾಗಿ ಚಳುವಳಿಯಾದರೆ ಅದಕ್ಕೂ ನನ್ನ ಸಹಕಾರ ಇದೆ. ಅದನ್ನು ದುರ್ಬಲಗೊಳಿಸೋದಕ್ಕೆ ಚಳುವಳಿಯಾದರೆ ಅದು ದೇಶದ್ರೋಹಕ್ಕೆ ಸಮ ಆಗತ್ತೆ. ವ್ಯವಸ್ಥೆ ಸುಧಾರಣೆಗೆ ಮಾಡಲಿ. ಈಗ ಬಿಲ್ ತಂದಾಗ ಯಾಕೆ ಅದನ್ನು ವಿರೋಧ ಮಾಡಿದ್ರು? ವೈ? ಕಾಂಗ್ರೆಸ್ ಪಾರ್ಟಿ ಬೀದಿಯಲ್ಲಿ ಪ್ರಶ್ನೆ ಮಾಡಿದಂಥ ಪಾರ್ಟಿ ಅಲ್ಲಿ ಸುಧಾರಣೆಗೆ ಯಾಕೆ ವಿರೋಧ ಮಾಡಿದ್ರು? ಜಾರ್ಖಂಡಲ್ಲಿ ವಿದ್ಯಾರ್ಥಿಗಳು ಚಳುವಳಿ ಮಾಡ್ತಾ ಇದ್ದಾರಲ್ಲ, ಎಲ್ಲಿ CJP ಸೋ ಕಾಲ್ಡ್ ಲೀಡರ್ಸ್ ಒಂದು ಸುಮ್ಮನೆ ಮೇಲ್ನೋಟಕ್ಕೆ ಸಾರ್ವಜನಿಕವಾಗಿ ತಪ್ಪು ಅಭಿಪ್ರಾಯ ಬರಬಾರ್ದು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಸುಮ್ಮನಾದ್ರು. ಅಂದ್ರೆ ಏನು ನಿಮ್ಮ ಅಸೆಸ್ಮೆಂಟ್ ಏನಿದೆ? ಅಲ್ಲ, ನಾವು ಹೇಳೋದಂದ್ರೆ, ನೀವು ದೆಹಲಿಯಷ್ಟೇ ಪ್ರಾಮುಖ್ಯತೆಯನ್ನು ಜಾರ್ಖಂಡಿಗೂ ಕೊಡಬೇಕು, ದೆಹಲಿಯಷ್ಟೇ ಪ್ರಾಮುಖ್ಯತೆಯನ್ನು ಕರ್ನಾಟಕಕ್ಕೂ ಕೊಡಬೇಕು. ಇಲ್ಲಿ ನಡೆಯುವಂಥ ಭ್ರಷ್ಟಾಚಾರ ಅದು ಸ್ವಾಭಾವಿಕ ಅನ್ನುವಂಥ ಅಕ್ಸೆಪ್ಟೆನ್ಸಿ ಯಾಕೆ? ಈ ದ್ವಂದ್ವದ ವಿರುದ್ಧ ನನ್ನ ಪ್ರಶ್ನೆ. ನೇರ ಇಲ್ಲ ನಿಲುವು ಎಲ್ಲಾದ್ರೂ. ಈ ದ್ವಂದ್ವದ ವಿರುದ್ಧ ನನ್ನ ಪ್ರಶ್ನೆ. ರವಿ ಸರ್, ಇದು ಸಿದ್ಧಾಂತದ ಬದ್ಧತೆಯನ್ನ ತೋರಿಸ್ಬೇಕು ಅಂದ್ರೆ ಯಾವುದಕ್ಕಾದ್ರೂ ಒಂದಕ್ಕೆ ವಿರುದ್ಧ ಇರಲೇಬೇಕಾ? ಇದು ಬರೀ ನಿಮಗ್ ಮಾತ್ರ ಪ್ರಶ್ನೆ ಅಲ್ಲ. ಇದು ನಿಮ್ಮ ಸಿದ್ಧಾಂತದ ವಿರೋಧಿಗಳು ಯಾರಿದಾರಲ್ಲ ಅವರು ಅದೇ ರೀತಿ ಗೆರೆಯನ್ನ ದಾಟಿ ಮೀರುವಂತ ಮಾತುಗಳನ್ನೇ ಮಾತಾಡ್ತಾರೆ. ನೀವು ಕೂಡ ನಿಮ್ಮ ಸೈದ್ಧಾಂತಿಕ ಬದ್ಧತೆಯನ್ನ ತೋರಿಸ್ಬೇಕಾದ ಸಂದರ್ಭಗಳಲ್ಲಿ ಒಂದು ಪ್ರೋ ಹಿಂದೂ ಅಂತ ತೋರಿಸ್ಬೇಕಾ ಅಥವಾ ಆಂಟಿ ಅನದರ್ ಸಮುದಾಯ ಅಂತ ತೋರಿಸ್ಬೇಕಾ? ಇಲ್ಲ, ನೋಡಿ, ಒಂದೇನು ಕೇಳಿದ್ಕೊಳ್ಳಿ, ನಾನು ಪ್ರೋ ಹಿಂದೂನೇ. ಹಿಂದುತ್ವಕ್ಕೆ ವಿರುದ್ಧವಾಗಿರುವ ಸಂಗತಿಗಳನ್ನು ಉಲ್ಲೇಖ ಮಾಡಲೇಬೇಕಾಗತ್ತೆ. ಜಗತ್ತಿನಲ್ಲಿ ಹಿಂದುತ್ವ ಮಾತ್ರ ಸರ್ವಪಂಥ ಸಮಭಾವವನ್ನು ತನ್ನ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಗಿ ಅಳವಡಿಸ್ಕೊಂಡಿದೆ. ನಮಗೆ ಕೋ ಎಕ್ಸಿಸ್ಟೆನ್ಸ್ ಅನ್ನುವಂಥ
ವಿಚಾರದಿಂದಲೂ ಮೇಲಕ್ಕೆ ಹಿಂದುತ್ವ ಇದೆ. ಅಂದರೆ ಎಲ್ಲ ಭಗವಂತನ ಸೃಷ್ಟಿ ಅಂತ ಭಾವಿಸುವಂಥದ್ದು ಹಿಂದುತ್ವ. ಜಗತ್ ಸೃಷ್ಟಿಯಾಗಿರೋದೇ ಭಗವಂತನಿಂದ ಅಂಥೇಳಿ, ಮತ್ತು ಭಗವಂತ ಎಲ್ಲರೊಳಗೂ ಇದ್ದಾನೆ. ಇದಕ್ಕಿಂತ ಇನ್ನೇನು ಬೇಕು ನಿಮಗೆ? ಆದರೂ ನೀವು ಆ ಭಗವಂತ ಇರೋರನ್ನೇ ಟೀಕಿಸ್ತೀರಿ. ಆದರೆ ಯಾವುದು ಈ ವಿಚಾರಕ್ಕೆ ಹಾನಿ ಮಾಡ್ತೋ ಆ ಸಂಗತಿ ಎತ್ತಿ ಹಿಡಲೇಬೇಕಲ್ಲ. ಈ ಸಂಗತಿನ ಎತ್ತಿ ಹಿಡಲೇಬೇಕಲ್ಲ. 48,000ಕ್ಕೂ ಹೆಚ್ಚು ದೇವಾಲಯಗಳು ಯಾವ ಸಿದ್ಧಾಂತದ ಕಾರಣದಿಂದಾಗಿ ನಾಶವಾದವು? ದೊಡ್ಡ ದೊಡ್ಡ ಮಸೀದಿ ಕಟ್ಟಿದ್ರೆ ನಾವಿಗೇನು ದುಃಖ ಆಗ್ತಿರ್ಲಿಲ್ಲ. ದೇವಸ್ಥಾನ ಹೊಡೆದಾಕ್ ಕಟ್ಟಿದ್ರಿ? ಈ ಪ್ರಶ್ನೆಗೆ ಉತ್ತರ ಕೊಡಬೇಕಲ್ಲ. ಬಟ್ ಎಲ್ಲಿವರೆಗೂ ಈ ಆತಂಕ ಕಾಪಾಡಬೇಕು? ಎಲ್ಲಿವರೆಗೆ ಅಂದರೆ ಅದಕ್ಕೆ ನಾನು ಹೇಳಿದೆ, ಯಾವ ವಿಚಾರ ಮನುಕುಲಕ್ಕೆ ವಿರೋಧವಾಗಿದೆ ಅನ್ನುವ ಸಂಗತಿ ಅರ್ಥ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇದೆ. ಸುಳ್ಳು ಯಾಕೆ ಹೇಳ್ಕೊಂಡು ಎಷ್ಟು ದಿನ ಮುಚ್ಚಿಡ್ತೀರಿ ಹೇಳಿ? ನಮ್ಮ ಹಿಂದುತ್ವದಲ್ಲಿ ಸಹಬಾಳ್ವೆಗೆ ವಿರುದ್ಧವಾಗಿರೋ ಅಂಶ ಇದ್ದರೆ ಅದನ್ನು ಧಿಕ್ಕರಿಸ್ತೀನಿ ನಾನು. ಅದೇ ಮಾತು ಇಸ್ಲಾಂ ಒಳಗೂ ಬರಬೇಕಲ್ಲ. ಯಾವುದು ಸಹಬಾಳ್ವೆಗೆ ವಿರುದ್ಧವಾಗಿದೆ, ಯಾವುದು ಮಾನವತೆಗೆ ವಿರುದ್ಧವಾಗಿದೆ, ಅದನ್ನು ಧಿಕ್ಕರಿಸ್ತೀವಿ ಅನ್ನೋ ಮಾತು ಬರುತ್ತಾ? ರವಿ ಅವರು ತಮ್ಮ ಬಂದ್ರೆ ಜೆಹಾದ್ ಪರಿಕಲ್ಪನೆ ಸತ್ತು ಹೋಗುತ್ತೆ. ಕಾಫಿರಾ ಅನ್ನೋದ್ರ ವಾಟ್ ಇಸ್ ದ ಮೀನಿಂಗ್ ಆಫ್ ಕಾಫಿರಾ? ಗೂಗಲ್ ಹೊಡೆದ್ರೆ ಕಾಫಿರಾ ಅಂತ ಅರ್ಥ ಸಿಗುತ್ತೆ. ಇಸ್ಲಾಮನ್ನ ಒಪ್ಪದೇ ಇರೋನು, ನಂಬದೇ ಇರೋನು, ಪಾಲಿಸದೇ ಇರೋನು, ಅವನ ಬಗ್ಗೆ ಇಸ್ಲಾಂ ಏನು ಹೇಳುತ್ತೆ? ಬದುಕೋಕೆ ಹಕ್ಕು ಕೊಟ್ಟಿದೆಯಾ? ನಮ್ಮ ಹಿಂದುತ್ವ ನೀನು ದೇವರೇ ಇಲ್ಲ ಅಂದ್ರೂ ಬದುಕೋಕೆ ಅಧಿಕಾರ ಕೊಡುತ್ತೆ. ಅದನ್ನೊಂದು ಸಿದ್ಧಾಂತ ಅಂತ ಪರಿಗಣಿಸುತ್ತೆ.